ನಮಸ್ತೆ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಒಂದು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋ ಬಂದು ಫ್ರೆಂಡ್ಸ್ ಏನು ಗೊತ್ತಾ, ತುಂಬಿದ ಕೂಡ ತುಳ್ಕೋದಿಲ್ಲ ಅಂತೆ. ನಿಜ ಅಲ್ವಾ? ಹೌದು. ಯಾವಾಗಲೂ ಮನುಷ್ಯ ಯಾರು ಕಷ್ಟಪಟ್ಟು ಮೇಲೆ ಬಂದಿರ್ತಾನೆ ಅವ್ನಿಗೆ ಅಹಂಕಾರ, ದುರಹಂಕಾರ ಏನೂ ಇರಲ್ಲ. ಅವ್ನು ಯಾವಾಗಲೂ ಇದ್ರೂ ರಾಜನೇ. ಯಾಕೆ ಅಂತ ಹೇಳ್ತೀರಾ? ಅವನು ತುಂಬ ಕಷ್ಟಪಟ್ಟಿರ್ತಾನೆ. ಅನ್ನದ ಬೆಲೆ ಗೊತ್ತಿರುತ್ತೆ, ಜನದ ಬೆಲೆ ಗೊತ್ತಿರುತ್ತೆ. ಒಂದು ನಾವು ಎಲ್ಲಿ ಹೋದಾಗ ಯಾವ ಥರ ನಾವು ಬಿಹೇವ್ ಮಾಡಬೇಕು ಅನ್ನೋ ಬೆಲೆ ಎಲ್ಲನೂ ಅವ್ನು ತಿಳ್ಕೊಂಡಿರ್ತಾನೆ. ಬಡವ ಹೆಂಗೆ, ಶ್ರೀಮಂತ ಹೆಂಗೆ, ಪ್ರತಿಯೊಂದ್ರ ಬಗ್ಗೆನೂ ಅವ್ನಿಗೆ ಅರಿವಿರುತ್ತೆ. ಯಾಕಂದರೆ ಅವನು ಅದನ್ನೆಲ್ಲ ಅವಮಾನಗಳನ್ನ ಎದುರಿಸಿ ಒಂದು ಉನ್ನತ ಸ್ಥಾನದಲ್ಲಿರ್ತಾನೆ. ಯಾಕಂದರೆ ಅವನು ತುಂಬಿದ ಕೊಡ ಆಗಿರ್ತಾನೆ, ಅವನು ಖಾಲಿ ಕೊಡ ಆಗಿರ್ತಾನೆ. ಆ ಖಾಲಿ ಕೊಡದಿಂದ ಒಂದೊಂದೇ ತೊಟ್ಟು ನೀರು ತುಂಬಿಸ್ಕೊಂಡು ತುಂಬಿದ ಕೊಡ ಆಗೋದು. ಆ ತುಂಬಿದ ಕೊಡ ಎತ್ತಾಗ ಭಾರ ಅನ್ನಿಸ್ತದೆ ಅಲ್ವಾ? ಖಾಲಿ ಕೊಡೋದ್ಕಿಂತನೂ ತುಂಬಿದ ಕೊಡೋಕ್ಕೆ ಬೆಲೆ ಜಾಸ್ತಿ. ಹಾಗೆ ಕೆಲವರು ಖಾಲಿ ಡಬ್ಬಗಳು ಅರ್ಧ ಬರ್ಧ ನೀರಿನ ಕೊಡ ನಾವು ಅರ್ಧ ನೀರು ತುಂಬಿಸ್ಕೊಂಡು ಎತ್ಕೊಂಡಿದ್ರೆ ಅದು ತುಳುಕುತ್ತೆ ಮೇಲೆ, ತುಳುಕಿ ನೀರೆಲ್ಲ ಚೆಲ್ಲೋಯ್ತೆ. ಹಾಗೆ ಕೆಲವರು ಈ ಅಲ್ಪನ್ಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಲಿ ಕೊಡೆ ಹಿಡ್ದೆ ನನಗೆ, ಕೆಲವರು ಅರ್ಧಕ್ಕೊಂದಷ್ಟು ಶ್ರೀಮಂತಿಕೆ ಬಂದಿರುತ್ತೆ. ಅದಕ್ಕೆ ನಾನು ನಂದು ಅಂತ ಮೆರೀತಾರೆ. ಅದೇ ಮನುಷ್ಯ ಒಂದೊಂದು ರೂಪಾಯಿಗೂ ಕಷ್ಟಪಟ್ಟು, ಅಂದರೆ ಆ ಕೊಡ ತುಂಬಕ್ಕೆ ಒಂದೊಂದು ಹನಿಗೂ ಅವನು ಕಾದಿರ್ತಾರೆ. ಆ ಕೊಡ ತುಂಬೋದು ಎಷ್ಟೊತ್ತಿಗೆ ಅಂತ ಒಂದೊಂದು ಹನಿಗೂ ಕಾದು ಕೊಡ ತಗೊಂಡು ಅವನು ಮನೆಗೆ ತಗೊಂಡೋಗ್ತಾನೆ. ಆ ಕೊಡ ತುಂಬಿದ ಕೊಡ, ಅದಕ್ಕೆ ಬೆಲೆ ಐತೆ. ತುಂಬಿದ ಕೊಡಕ್ಕೆ ಅದು ತುಳ್ಕೋದಿಲ್ಲ. ನಾವು ಎತ್ಕೊಂಡೋಗಿ ನೋಡಿ, ನಾವು ನೀರು ತುಂಬಿಸ್ಕೋತೀವಿ, ತುಂಬ ನೀರು ತುಂಬಿಸ್ಕೊಂಡು ಎತ್ಕೊಯ್ತದೆ, ಎಲ್ಲಿ ತುಳ್ಕತ್ತೆ? ಅದು ಸೇಫಾಗಿ ತಲೆ ಮೇಲೆ ಕೂತಿರ್ತೀವಿ. ಅದೇ ಅರ್ಧ ಬರ್ಧ ಕೂಡ ಇಟ್ಕೊಂಡಾಗಲಿ ತಡ್ಕೊಂಡು ಮೈಯೆಲ್ಲ ಚೆಲ್ಕೊಂತ, ತಲೆ ಮೇಲೆ ಇಟ್ಕೊಂಡ್ರೆ ಮೇಲೆ ಚೆಲ್ಕತ್ತೆ, ಸೊಂಟದಲ್ಲಿ ಇಟ್ಕೊಂಡ್ರೆ ಕೆಳಗೆ ಅರ್ಧ ಬರ್ಧ ತುಳ್ಕಿ ಮನೆಗೆ ಹೋಗೋದಕ್ಕೆ ಇಷ್ಟಿರುತ್ತೆ. ಹಂಗೆ ಈ ಕೆಲವರು ಅದೇ ಐಶ್ವರ್ಯ ಬಂದಾಗ ಕೆಲವ್ರು ಆಡ್ತಾರೆ, ಅಯ್ಯೋ ನಾನೇ ಮೇಲು ಅಂತ. ಅವ್ರು ಕೆಳಗಿರೋರ್ನೆಲ್ಲ ತುಣಿಯೋದು. ನಾನು ಅಷ್ಟು ಇಟ್ಟಿದ್ದೀನಿ, ನಾನು ಇಷ್ಟು ಇಟ್ಟಿದ್ದೀನಿ, ನಾನು ಚಿನ್ನ ಇಟ್ಟಿದ್ದೀನಿ, ಅಷ್ಟು ಮಾಡಿಸ್ದೆ, ಇಷ್ಟು ಮಾಡಿಸ್ದೆ. ಫ್ರೆಂಡ್ಸ್, ನಾವು ಹೋಗೋದು 3 ಅಡಿ 6 ಅಡಿ ಅಷ್ಟೇ. ಆ ಜಾಗಕ್ಕೆ ಇಷ್ಟೆಲ್ಲ ಹೊಡೆದಾಟ. ನಾವು ಅಷ್ಟು ಸಂಪಾದನೆ ಮಾಡೋದೊಡ್ದಲ್ಲ, ನಮ್ಮ ಹಿಂದೆ ಎಷ್ಟು ಜನ ಬಂದರು ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಸತ್ತಾಗ ನಮಗೆ ಹೆಗಲು ಕೊಡೋಕ್ಕೆ ಎಷ್ಟು ಜನ ಬಂದರು ನಮ್ಮ ವ್ಯಾಲಿ ಗೊತ್ತಾಗೋದು. ಆಲ್ಮೋಸ್ಟ್ ನಾನು ಹಿಂದಿನ ವಿಡಿಯೋ ಹೇಳಿದ್ದೀನಿ, ನಾವು ಹುಟ್ಟಿದಾಗ ಎಷ್ಟು ಜನ ಬಂದಿದ್ರು ಅಂತ ಗೊತ್ತಿರಲ್ಲ, ಸತ್ತಾಗ ಎಷ್ಟು ಜನ ಬಂದಿದ್ರು ಅಂತ ಗೊತ್ತಿರಲ್ಲ. ಸತ್ತಾಗ ನಮಗೆ ಗೊತ್ತಾಗಲ್ಲ, ಹುಟ್ಟಿದಾಗ ನಮ್ಮ ಅಪ್ಪ ಅಮ್ಮ ಹೇಳಬೇಕು ಇಷ್ಟು ಜನ ಬಂದಿದ್ರು ನೀನು ನೋಡೋಕ್ಕೆ ಅಂತ. ಹಾಗಾಗಿ ಯಾಕಂದ್ರೆ ನಾವು ಹುಟ್ಟಿದಾಗಲೂ ಕಣ್ಣು ಮುಚ್ಕೊಂಡಿರ್ತೀವಿ, ಸತ್ತಾಗಲೂ ಕಣ್ಣು ಮುಚ್ಕೊಂಡಿರ್ತೀವಿ. ನಮ್ಮ ಹೆಸರು ಒಂದೇ ಉಳಿಯೋಕ್ಕೆ ಸಾಧ್ಯ. ಹಾಗಾಗಿ ತುಂಬೋದು ಕೂಡ ಯಾವತ್ತೂ ತುಳ್ಕಲ್ಲ. ತುಂಬೋದು ಕೂಡ ಯಾಕೆ ತುಳ್ಕಲ್ಲ ಅಂತೀನಿ, ಅವನಿಗೆ ಕಷ್ಟ ಜೀವನ ಏನು ಅನ್ನೋದನ್ನ ತುಂಬಾ ಪಾಠ ಕಲಿತು ಅವನು ಇರ್ತಾನೆ. ಅವನು ಜನ ಬಾವಣಿಕೆ ಆಗಲಿ, ಅವನಿಗೆ ಅವತ್ತು ದುಡ್ಡನ್ನ ಅವತ್ತು ಬರಲ್ಲ. ಕಷ್ಟಪಟ್ಟಿದ್ದೀನಿ ಸಾಕು, ನನ್ನ ಕೈಲಾದಷ್ಟು 4 ಜನಕ್ಕೆ ಸಹಾಯ ಮಾಡೋಣ, ಅವ್ರನ್ನ ತೃಪ್ತಿಯಾಗಿಡೋಣ. ಅವನು ಬಡವ್ರನ್ನೂ ಒಂದೇ ರೀತಿ ನೋಡ್ತಾನೆ, ತನ್ನವ್ರನ್ನೂ ಒಂದೇ ರೀತಿ ನೋಡ್ತಾನೆ. ಅವನು ದುಡ್ಡಿಗೆ ಬೆಲೆ ಕೊಡಲ್ಲ ಅವತ್ತು ದಿನಕ್ಕೆ. ಯಾಕಂದರೆ ದುಡ್ಡು ನಾನು ಸಂಪಾದನೆ ಮಾಡಿರೋದು, ನನ್ನನ್ನು ದುಡ್ಡು ಸಂಪಾದನೆ ಮಾಡಿರೋದಲ್ಲ ಅಂತಂದ್ಬಿಟ್ಟು ಸಂಪಾದನೆ ಮಾಡಿ ದುಡ್ಡನ್ನ ಏನು ಮಾಡಬೇಕು, ಎಂತ ಮಾಡಬೇಕು ಅವನಿಗೆಲ್ಲ ಅರಿವು ಇರುತ್ತೆ. ಈ ಅಲ್ಪನ್ಗೆ ಐಶ್ವರ್ಯ ಬಂದಿರ್ತಿದೆ ನೋಡ್ರಿ, ಇದ್ದಕ್ಕಿದ್ದಂಗೆ ದುಡ್ಡು ನೋಡ್ತಾ ಇರ್ತಾರಲ್ಲ, ಅವ್ರೇನು ಅಂದರೆ ಸ್ವಲ್ಪ ಕಷ್ಟದಲ್ಲಿರ್ತಾರೆ. ಒಂದು ಟೈಮಲ್ಲಿ ಅವರು ಇನ್ನೊಬ್ಬರನ್ನ ಅಣಗಿಸ್ಕೊತಾ ಇರ್ತಾರಲ್ಲ, ಅವರು ಒಂದು ಟೈಮಲ್ಲಿ ರಾಜನ ಥರ ಬೆಳೆದು ಬಂದಿರ್ತಾರೆ. ಟೈಮು ಅನ್ನೋದು ಖರಾಬ್ ಆಗ್ಬಿಡುತ್ತೆ. ಯಾರ ಟೈಮ್ ಇವತ್ತು ನಮ್ಮ ಟೈಮ್ ಖರಾಬ್ ಆಗಿರ್ಬೋದು, ನಾಳೆ ಅವ್ರ ಟೈಮ್ ಖರಾಬ್ ಆಗುತ್ತೆ. ಟೈಮ್ ಅನ್ನೋದು ಯಾರಪ್ಪನ ಮನೆ ಸುತ್ತು ಅಲ್ಲ, ಅದು ನಾವೇ ತಗೋಬೇಕಾಗಿರೋ. ಇವತ್ತು ನಮಗೆ ಕಷ್ಟ ಅಂತ ಬಂದೈತೆ ಅಂದರೆ ನಾಳೆ ರಿಟರ್ನು ಕಾಲ ಯಾವ ಟೈಮಲ್ಲಿ ಯಾವ ಕ್ಷಣಿಕಕ್ಕೆ ಹೆಂಗೆ ಬದಲಾಗುತ್ತೆ ಅಂತ ಯಾರೂ ಬಲ್ಲವರಿಲ್ಲ. ನಾನು ಬಲ್ಲಿಲ್ಲ, ನೀವು ಬರಲ್ಲ. ಇವತ್ತು ನಾನು ಕಷ್ಟ ಇರ್ಬೋದು, ನಾಳೆ ಸುಖ ಬರುತ್ತಾ? ನಾಳೆ ಸುಖ ಕೊಟ್ಟು ಪುನಃ ಕಷ್ಟ ಬರಲ್ಲ, ಯಾರಿಗೆ ಗೊತ್ತು? ಈಗ ಒಂದು ಟೈಮಲ್ಲಿ ನಾನು ನಮ್ಮ ಅಪ್ಪನ ಮನೆ ರಾಣಿಯಾಗಿದ್ವಿ, ಇದ್ದಕ್ಕಿದ್ದಂಗೆ ಮಧ್ಯದಲ್ಲಿ ಒಂದಷ್ಟು ಕಷ್ಟಗಳು ದಾಟಿದ್ವಿ, ಇದ್ದಕ್ಕಿದ್ದಂಗೆ ಪುನಃ ಅದೇ ಸ್ಥಾನಕ್ಕೆ ಬಂದ್ವಿ. ಅದೇ ಕಾಲ ಯಾರ ಮನೇಲಿ ಸುತ್ತು ಅಲ್ಲ. ಇವತ್ತು ಅವರು ಅಡಗಿಸ್ಕೋತಾ ಇದ್ದಾರೆ ಅಂದರೆ ಐಶ್ವರ್ಯ ಬಂದಿರೋರು ತುಂಬಿದ ಕೊಡ ಅಲ್ಲ, ಇದ್ದಕ್ಕಿದ್ದಂಗೆ ಬಂದಿರ್ತದೆ ನೋಡ್ರಿ. ಅವ್ರೇನು ಅಂದರೆ ಒಬ್ಬನ ಬರೀ ಕೇಳುವಾಗಲೇ ನೋಡಿ, ಒಂದು ಟೈಮಲ್ಲಿ ಅವ್ರ ಮನೇಲಿ ಒಂದು ಟೈಮ್ ಊಟಕ್ಕೆ ನಿಂತಿದ್ರು ಅನ್ನೋದನ್ನ ಮರ್ತೋಗ್ಬಿಟ್ಟಿರ್ತಾರೆ. ಒಂದು ಟೈಮಲ್ಲಿ ಅವ್ರ ಮನೇಲೂ ನಾವು ಜೀವನ ಮಾಡಿದ್ದೀವಿ ಅನ್ನೋದನ್ನ ಮರ್ತೋಗ್ಬಿಡ್ತಾರೆ. ಅವ್ರನ್ನ ಕೇವಲವಾಗಿ ನೋಡೋದು, ಹಾಗೆ ಹೀಗೆ ಅಂತ. ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ.
ನಾವು ಮಾಡೋ ಪಾಪ ಪುಣ್ಯ. ನಾವು ಪಾಪ ಮಾಡಿದ್ರೆ ಪಾಪ ಬರುತ್ತೆ ನಮ್ಮ ಜೊತೆ, ಪುಣ್ಯ ಮಾಡಿದ್ರೆ ಪುಣ್ಯ ಬರುತ್ತೆ ನಮ್ಮ ಜೊತೆ. ನಾವು ಯಾವಾಗಲೂ ಎಲ್ಲನೂ ನಾವಿಷ್ಟ ನಾವು ಅಂದ್ಕೊಂಡಂಗೆ ಆಗಲ್ಲ. ಎಷ್ಟು ಸಾಧ್ಯನೋ ನಾವು ಅಷ್ಟು ದಾನ ಧರ್ಮ ಪುಣ್ಯಗಳನ್ನ ಮಾಡಿದ್ರೇ ನಮಗೊಂದು ಸ್ವರ್ಗಕ್ಕೊಂದು ದಾರಿ ಅಂತ. ಯಾಕಂದರೆ ಹುಟ್ಟುವಾಗ ನಾವು ಏನು ತರಲ್ಲ, ಹೋಗುವಾಗೂ ಏನೋ ತೊಗೊಂಡೋಗಲ್ಲ. ಇರೋದು 4 ದಿನದಲ್ಲಿ ಹೊಡೆದಾಟ, ನೀನು ನಾನು ತಂದು ಅಂತ. ನಾವು ಏನು ಸಂಪಾದನೆ ಮಾಡಿದವರು ಚಿಂತೆ ಇಲ್ಲ ಫ್ರೆಂಡ್ಸ್. ನಾವು 4 ಜನನ ಸಂಪಾದನೆ ಮಾಡಬೇಕಷ್ಟೇ. ಆಸ್ತಿ ಅಂತಸ್ತು ಮಾಡಬೇಕು, ಮಕ್ಕಳಿಗೋಸ್ಕರ ಮಾಡಬೇಕಷ್ಟೇ ಹೊರ್ತು ಅದನ್ನೇ ನಾವು ಹೊತ್ಕೊಂಡೋಗಲ್ಲ. ನಮ್ಮ ಅಪ್ಪ ಅಮ್ಮ ಏನು ಮಾಡಿಟ್ಟಿದ್ರು, ನಮಗೇನು ಮಾಡಿದ್ರು, ಏನು ಇಟ್ಟೋಗಿದ್ದಾರೆ ಅನ್ನೋದಕ್ಕಿಂತನೂ ನಮ್ಮ ಅಪ್ಪ ಅಮ್ಮನ ಹೋದ್ರು ನಮಗೇನೋ ಒಂದಿಷ್ಟು ಮಾಡಿದ್ದಾರೆ ಅನ್ನೋದು ಬೇಕು ಅಂತ ನಾವು ಹೊಡೆದಾಡಬೇಕೇ ವಿನಃ ಅದನ್ನೇ ನಾವು ತೊಗೊಂಡೋಗೋಕ್ಕಾಗಲ್ಲ. ಅದೇ ಲೈಫ್ ಅಲ್ಲ. ಕೆಲವ್ರು ಏನು ಅಂದ್ಕೊಂಬಿಟ್ಟಿದ್ದಾರೆ, ದುಡ್ಡೇ ಲೈಫು ಅಂತ. ದುಡ್ಡು ತುಂಬ ಅವಶ್ಯಕತೆ ಐತೆ. ಆದರೆ ನೀನು ದುಡ್ಡು ಇದೆ ಅಂತ ಅಂದ್ಕೊಂಡು ತುಣಿಬೇಡ್ದು ಜನನ ಯಾವತ್ತು. ಭಗವಂತ ಇವಾಗ ಕೊಟ್ಟಿದ್ದಾನೆ, ನಾಳೆ ಕಿತ್ಕೊಳ್ಳೋದೇನು ಮಹಾ ದೊಡ್ಡದಲ್ಲ. ಯಾವ್ದಾರೋ ಒಂದು ರೂಪದಲ್ಲಿ ಕಿತ್ಕೊಂಡೇ ಕೂತ್ಕೋತಾನೆ. ಆದರೆ ನಾವು ಬಗ್ಗೆ ಬಾಳಾಟ ಮಾಡ್ತೀವಿ ನೋಡ್ರಿ, ಜನಕ್ಕೆ ಬೆಲೆ ಕೊಡ್ತೀವಿ ನೋಡ್ರಿ. ದುಡ್ಡಿದೆ ಅಂದ ತಕ್ಷಣ ಕಾಲ ಮೇಲೆ ಕಾಲು ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡು ಮಾತಾಡ್ತಾರೆ ಫ್ರೆಂಡ್ಸ್. ಹಿಂಗೆ ಗೊತ್ತಾ, ಕಾಲ ಮೇಲೆ ಕಾಲು ಹಾಕ್ಕೊಂಡು ಅವರು ನನ್ನ ಮುಂದೆ ಕೇವಲ ಅಂತಂದವ್ರೆ. ಅಂದರೆ ಆ ಒಂದು ಮಾತು ನನಗಿನ್ನೂ ಈ ಕಿವಿಲಿದೆ. ಕಾಲ ಕೊಡ ಅಂದರೆ ಅದನ್ನು ನಮ್ಮಮ್ಮನ ಕೈಲಿ ಉತ್ತರ ಕೊಡಿಸ್ಬೇಕು ಅನ್ನೋದು ಒಂದು ಅರ್ಥ ಐತೆ. ಯಾಕಂದರೆ ಒಂದು ಟೈಮಲ್ಲಿ ನಮ್ಮಮ್ಮನೂ ರಾಣಿಯಾಗಿ ಬಾಳ್ದವರು. ಇವತ್ತು ಒಂಚೂರು ಏನೋ ಅಂದರೆ ಇವತ್ತು ರಾಣಿನೇ ನಮ್ಮಮ್ಮ. ಇವತ್ತು ಎಲ್ಲ ಒಂಚೂರು ಕಷ್ಟದಲ್ಲಿದ್ದಾರೆ. ಆ ಕಷ್ಟ ವೀಕ್ನೆಸ್ ಇಟ್ಕೊಂಡು ಮಾತಾಡ್ತಾರೆ ಫ್ರೆಂಡ್ಸ್. ಹೇಗೆಲ್ಲ ಮಾತಾಡ್ತಾರೆ ಅಂದರೆ ತುಂಬಾ ಬೇಜಾರಾಗುತ್ತೆ ಅವ್ರ ಮಾತುಗಳು ಹಾಕ್ಕೊಂಡು. ನಾನು ಅಷ್ಟೇ. ಅಂದರೆ ಫ್ರೆಂಡ್ಸ್, ನಂದು ಒಂದು ಬುದ್ಧಿ ಏನಂದರೆ, ನನ್ನ ಕಷ್ಟದ ದಿನಗಳಲ್ಲೂ ಹೀಗೆ ಅಶ್ವಿನಿ ಇದ್ದಿದ್ದು. ಸ್ವಲ್ಪ ದೇವರು ಕೈ ಹಿಡ್ದು ಒಂಚೂರು ಮೇಲಕ್ಕೆ ಬಂದ್ರೂ ಹೀಗೆ ಇದ್ದೀನಿ. ಯಾವತ್ತೂ ಎಲ್ಲೂ ಬದಲಾಗಲಿಲ್ಲ. ಜನಾಭವನ ನನಗೆ ಯಾರು ಮಾತಾಡಿಸ್ಬೇಕು ಅಂತ ಖುಷಿಯಿಂದ ಅವ್ರ ಜೊತೆ 4 ಮಾತಾಡ್ತೀನಿ. ನನ್ನ ಕೈಲಾದಷ್ಟು ದೇವ್ರ ಸೇವೆಗಳನ್ನ ಮಾಡ್ಕೋತೀನಿ ಅಷ್ಟೇ ಹೊರ್ತು ಜನನಂತೂ ಯಾರನ್ನೂ ಕರೆದು ಬೌಣಿಸಲ್ಲ. ನೀವೇನಾರ ಅಂದ್ಕೊಳ್ಳಿ, ನಾನು ಯಾವನ ಇಂಟ್ರೆಸ್ಟು ನಮ್ಮ ಮನೆಗೆ ಕರೆಯಲ್ಲ ಫ್ರೆಂಡ್ಸ್. ನನ್ನ ವೀಡಿಯೋಗಳನ್ನೆಲ್ಲ ನೋಡಿದ್ದೀರಾ, ಯಾರು ನೆಂಟರು ನಮ್ಮ ಮನೆಗೆ ಬಂದಿದ್ದಾರೆ. ನಾನು ಯಾರ ಮನಾರು ಒಂದು ಫಂಕ್ಷನ್ ವೀಡಿಯೋನೂ ನಾನು ಹಾಕಿಲ್ಲ. ಮತ್ತು ಇನ್ನೊಂದು, ಯಾರು ನಮ್ಮ ಮನೆಗೆ ಕರೆಯಲ್ಲ ಫ್ರೆಂಡ್ಸ್. ನನಗೆ ಸಂಬಂಧ ಅನ್ನೋದು ಬೇಕು ಅಂದರೆ ನೆಕ್ಸ್ಟು ನನ್ನ ಮಗಳು ಮದುವೆ ಆಗ್ತಾಳಲ್ಲ, ಆ ಮನೆ ಸಂಬಂಧಗಳಷ್ಟೇ ನನಗೆ ಮೀಸಲು. ಏಕೆಂದರೆ ನನ್ನ ಮಗಳು ಯಾವ ಮನೆಗೆ ಮದುವೆ ಆಗಿ ಹೋಗ್ತಾಳೋ ಅವರಷ್ಟೇ ನನಗೆ ಸಂಬಂಧಿಕರು. ಇನ್ನು ನನ್ನ ತಮ್ಮ ಯಾವ ಮನೆಗೆ ಮದುವೆ ಆಗಿ ಹೋಗ್ತಾನೋ ಆ ಮನೆಯಿಂದ ಬರುವಷ್ಟೇ ನನ್ನನ್ನು ಹೊರ್ಗಿದ್ದೀನ ಅವಳ ಕಡೆ ಅಷ್ಟೇ. ನನ್ನ ಆದ್ನಿ ಕಡೆಯಿಂದ ಬಂದರೆ ಸಂಬಂಧ ನನಗೆ ಅವರು ಮಾತ್ರ ನಾನು ಇಷ್ಟಪಡ್ತೀನಿ ಹೊರ್ತು ಇನ್ನು ಯಾವ ಸಂಬಂಧಗಳು ನಾನು ಇಷ್ಟಪಡಲ್ಲ. ನೋಡಿದರೆ ಯಾವ್ದಾರು ನಾವು ಒಂದು ಫಂಕ್ಷನ್ಗೆ ಹೋಗಲ್ಲ, ಒಂದು ಮನೆಗಂತೂ ಯಾರನ್ನೂ ಕರೆಯಲ್ಲ. ನಾವಾಯಿತು ಇರೋ ನಮ್ಮಮ್ಮ, ನಾನು, ನಮ್ಮ ಮನೆಯವರು, ನನ್ನ ಮಗಳು, ನಮ್ಗೆ ಈ ಬಾಂಡಿಂಗಲ್ಲೇ ಇರ್ತೀನಿ. ಯಾಕಂದರೆ ಎಲ್ಲ ದುಡ್ಡಿದ್ದಾಗ ಯಾವ ಥರ ನೋಡ್ತಾರೆ, ದುಡ್ಡಿಲ್ದೇದಾಗ ಯಾವ ಥರ ನೋಡ್ತಾರೆ ಅಂತ ನನ್ನ ತುಂಬಾ ಅರ್ಥ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಮಗೆ ಭಗವಂತ ಕೊಟ್ಟಿದ್ರು ಅಹಂಕಾರ ದುರಹಂಕಾರ ಆಡಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ, ಭಗವಂತ ಇವತ್ತು ನಾನು ಅಹಂಕಾರ ಆಡಿದ್ರೆ ರಾತ್ರಿಯಲ್ಲಿ ನನ್ನ ಬರ್ಬತ್ ಮಾಡ್ತಾನೆ. ಯಾವುದಾರು ರೂಪದಲ್ಲಿ ಕಿತ್ಕೊಳ್ಳೋದು ಎಷ್ಟೊತ್ತು ಅವ್ನು ಕೊಟ್ಟಲ್ವ. ಹಾಗಾಗಿ ಯಾವತ್ತೂ ತುಂಬಿದ ಕೊಡ ಯಾವತ್ತೂ ತುಳ್ಕಲ್ಲ. ಅರ್ಧ ಕೊಡಗಳೇ ಸ್ವಲ್ಪ ಅಹಂಕಾರ ಚಿಲ್ಲಪಿಲ್ಲಿಗಳಂಗೆ ಆಡೋದು. ಅದು ಯಾವತ್ತೂ ಶಾಶ್ವತ ಅಲ್ಲ. ನಾನು ಬೆವ್ರು ಇಳಿದು ಒಂದೊಂದು ಹನಿಗೂ ಕಷ್ಟಪಟ್ಟು ನಿಂತ್ಕೊಂಡು ತಗೊಂಡು ಆಗಿರ್ತಾನೆ ನೋಡ್ರಿ ಕೊಡ, ಆ ಕೊಡಕ್ಕೆ ಬೆಲೆ ಅಲ್ವಾ. ಹಾಗಾಗಿ ಮನುಷ್ಯ ಇದ್ದರೂ ಇಲ್ದವರು ಒಂದೇ ಥರ ಇರಬೇಕು ಯಾವಾಗಲೂ. ನನಗೆ ಆ ಥರ ಇರೋಕ್ಕೆ ಇಷ್ಟ. ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ. 2 ದಿನದಿಂದ ವೀಡಿಯೋಸ್ಗಳೇ ಆಗ್ತಾ ಇಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂ ಆಗ್ಬಿಟ್ಟೈತೆ. ಬಾಯ್ ಎಲ್ಲರಿಗೂ.